ಓಂ ನಮೋ ಭಗವತೆ ರುದ್ರಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮಗೆಲ್ರಿಗೂ ಮೋಕ್ಷ ಬೇಕು, ಸಮಾಧಾನ ಬೇಕು, ಜೀವನ ಸುಗಮವಾಗಿರಬೇಕು, ಕಷ್ಟಗಳಿಂದ ಮುಕ್ತಿಯನ್ನು ಪಡೀಬೇಕು, ಒಳ್ಳೆಯ ಸನ್ಮಾರ್ಗ ಬೇಕು. ಕೆಲವರಿಗೆ ಹಣ ಬೇಕು, ಕೆಲವರಿಗೆ ಆಸ್ತಿ ಬೇಕು, ಕೆಲವರಿಗೆ ಮೋಕ್ಷ ಬೇಕು, ಕೆಲವರಿಗೆ ಸಮಾಧಾನ ಬೇಕು. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಸಮಸ್ಯೆ ಇಲ್ಲದ ವ್ಯಕ್ತಿ ಇಲ್ಲ. ಉಸಿರಾಡೋದು ಒಂದು ಸಮಸ್ಯೆ. ಉಸಿರಿರೋ ತನಕ ನಮಗೆ ಸಮಸ್ಯೆಗಳು ಇದ್ದೇ ಇರುತ್ತೆ. ಉಸಿರು ನಿಂತೋದ್ಮೇಲೆ ಮುಗಿದೋಯ್ತು. ಬದುಕಿರುವಾಗ ಚಿಂತೆ, ಸತ್ತ ಮೇಲೆ ಚಿತೆ. ಬದುಕಿರುವಾಗ ಚಿಂತೆ, ಸತ್ತ ಮೇಲೆ ಚಿತೆ. ಆದರೆ ಈ ಮಧ್ಯೆ ನಮ್ಮ ಕರ್ಮಗಳಿಗೆ ತಕ್ಕ ಹಾಗೆ ನಮ್ಮ ಕರ್ಮಗಳನ್ನು ಬದಲಾಯಿಸ್ಕೊಳ್ಳೋಕ್ಕೆ ಭಾಳ ವಿಶೇಷವಾದ ಒಂದು ತಾರಕ ಮಂತ್ರ, ರಾಮ ಮಂತ್ರ, ವಿಶೇಷವಾಗಿ ರಾಮ ಬಾಣ ಅಂತ ನಾವು ಕರಿತೀವಿ. ರಾಮ ಬಾಣಕ್ಕೆ ಎದುರೇ ಇಲ್ಲ ಅಂತಹ ಬಾಣ ಅದೊಂದಿದೆ. ಅದೇನು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ನಮ್ಮ ಮನೆಗಳಲ್ಲಿ ಈಗ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಹಾಗೆ ಹನುಮಾನ್ ಚಾಲೀಸ ಎಲ್ಲವನ್ನೂ ಹೇಳ್ಕೊಳ್ತೀವಿ. ಹೇಳ್ಕೊಂಡಾಗ ಅದು ತುಂಬ ಸಮಯ ಕೂಡ ತಗೊಳುತ್ತೆ, ತುಂಬ ಹೊತ್ತು ಕೂತಿರಬೇಕಾಗಿರುತ್ತೆ, ತುಂಬ ವಿಚಾರಗಳನ್ನು ನಾವು ಪಠನೆ ಮಾಡಬೇಕಾಗಿರುತ್ತೆ. ಇದೆಲ್ಲಕ್ಕಂತ ಮಿಗಿಲಾಗಿ ಸಾಕ್ಷಾತ್ ಪರಶಿವನ ಪರಮೇಶ್ವರನ ಬಾಯಿಂದ ಬಂದಿರತಕ್ಕಂಥ ಒಂದು ವಿಶೇಷವಾಗಿ ಲಲಿತಾ ಸಹಸ್ರನಾಮ ಅಥವಾ ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮ ಅಂದರೆ ಇಡೀ ಜಗತ್ತಿನಲ್ಲಿ, ಇಡೀ ಪ್ರಪಂಚದಲ್ಲಿ ಯಾವ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗ್ತಕ್ಕಂಥದ್ದೇ ವಿಷ್ಣು ಸಹಸ್ರ ನಾಮಗಳು. ಅಂದರೆ 1000 ನಾಮಗಳನ್ನು ಜಪ ಮಾಡೋದು. ಆದರೆ ಸೂಕ್ಷ್ಮದಲ್ಲಿ ಮೋಕ್ಷ ಅಂತೀವಿ. ಅಂತಹ ಸೂಕ್ಷ್ಮದ ಮೋಕ್ಷ ಏನು ಅಂದರೆ, ಸಾಕ್ಷಾತ್ ಪರಶಿವನು ಒಂದು ಸಾರಿ ಊಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಶಿವ ಊಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪಾರ್ವತೀ ದೇವಿಯನ್ನು ಊಟ ಬಡಿಸಲು ತಿಳಿಸಿದಾಗ ಆಕೆ, ನಾನು ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಾ ಇದ್ದೀನಿ, ನಾನೀಗ ಬರೋಕ್ಕೆ ಆಗಲ್ಲ, ಅಥವಾ ಏನೋ ಒಂದು ಸಂದರ್ಭಕ್ಕೆ ನಾನೀಗ ತುಂಬ ಬ್ಯುಸಿ ಇದ್ದೀನಿ ಅಂತ ಹೇಳ್ತಕ್ಕಂಥ ಮಾತನ್ನು ಆ ತಾಯಿ ಹೇಳುವಾಗ, ತಡವಾಗಿ ಬರ್ತೀನಿ, ಸ್ವಲ್ಪ ಅನುಸರಿಸ್ಕೊಂಡು ಹೋಗಿ ಅಂದಾಗ ತಕ್ಷಣ ಶಿವ ಹೇಳ್ತಾನೆ, ಯಾಕೆ ವಿಷ್ಣು ಸಹಸ್ರನಾಮವನ್ನು ಅಷ್ಟೆಲ್ಲ ಹೇಳಕ್ಕೆ ಹೋಗ್ತೀಯಮ್ಮ? ಕೇವಲ 2 ಲೈನು ಅದನ್ನು ಜ್ಞಾಪಕ ಇಟ್ಕೊಂಡು ಅದನ್ನು ಹೇಳ್ಕೊಂಡ್ರೆ ಪರಿಪೂರ್ಣವಾಗಿ ವಿಷ್ಣು ಸಹಸ್ರನಾಮ ಹೇಳಿದ ಫಲ ಕೂಡ ನಿಮಗೆ ಸಿಗುತ್ತೆ, ಸಮಯ ಕೂಡ ಉಳಿಯುತ್ತೆ. ಆದರೆ ಅದರ ಪೂರ್ಣ ಫಲ ಸಿಗುತ್ತೆ ಅಂದಾಗ ಅದೇನು ಅಂತ ಹೇಳಿದಾಗ, ಸಾಕ್ಷಾತ್ ಪರಶಿವನ ಬಾಯಿಂದ ಬಂದಂತಹ ಒಂದು ವಿಶೇಷವಾದ ರಾಮನಾಮದ, ಅಂದರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಈ ಮಂತ್ರವನ್ನು ಇದು ಹೇಳ್ಕೊಂಡ್ರೆ ಸಾಕು. ಯಾರು ಬೆಳಗಿನ ಜಾವ, ಯಾರು ಸಂಧ್ಯಾಕಾಲದಲ್ಲಿ ಕೇವಲ 3 ಬಾರಿ ಈ ಮಂತ್ರವನ್ನು ಪೂರ್ವಾಭಿಮುಖವಾಗಿ ಕುಳಿತು ಹೇಳ್ಕೊಳ್ತಾರೋ ಅವರಿಗೆ ಜೀವನದಲ್ಲಿ ಎಂತಹ ಸಂಕಷ್ಟಗಳಿದ್ದರೂ ಕೂಡ, ಎಲ್ಲೋ ಕತ್ತಲು ಆವರಿಸ್ಕೊಂಡಾಗ ಜಸ್ಟ್ ಒಂದು ಬ್ಯಾಟ್ರಿ, ಒಂದು ಸಣ್ಣ ಕಿಡಿ ಬಂದರೆ ಇಡೀ ಕತ್ತಲೆ ಓಡಿ ಹೋಗುವ ರೀತಿಯಲ್ಲಿ ಕಷ್ಟಗಳು ಕೂಡ ಓಡಿ ಹೋಗುತ್ತೆ. ನಂಬಿಕೆ ಅಂತಕ್ಕಂಥದ್ದು ನಮಗೆ ಬೇಕೇ ಬೇಕು. ಪ್ರತಿದಿನ 3 ಸಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ, ವಿಶೇಷವಾಗಿರುತ್ತೆ. ಸನಾತನೋ ನಿತ್ಯ ನೂತನ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.